ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನನ್ನ ಚಾನಲ್ಗೆ ಇದೇ ಮೊದಲನೇ ಬಾರಿಗೆ ಬರ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ, ಸೊ ನಿಮಗೆ ಅಪ್ಡೇಟೆಡ್ ಇರುತ್ತೆ ಇನ್ಫಾರ್ಮೇಶನ್. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಒಂದು 20-25 ಡೇಸಿಂದ ವಿಡಿಯೋಸ್ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬೇರೆ ವಿಚಾರಗಳಲ್ಲಿ ಬ್ಯುಸಿ ಇದ್ದ ಕಾರಣ ನಾನು ಅಪ್ಲೋಡ್ ಮಾಡಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಶನಿ ವಕ್ರವಾಗಿರೋದ್ರಿಂದ ನಿಮ್ಮ ರಾಶಿಗೆ ಏನು ಎಫೆಕ್ಟ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಜೂನ್ 29ರಿಂದ ನವೆಂಬರ್ 15ರವರೆಗೂ ಶನಿ ವಕ್ರಗತಿಯಲ್ಲಿರ್ತಾನೆ ಕುಂಭರಾಶಿಯಲ್ಲಿ. 5 ತಿಂಗಳು ಶನಿ ವಕ್ರಗತಿಯಲ್ಲಿರ್ತಾನೆ. ವಕ್ರಗತಿಗೆ ಬರ್ತಿದ್ದಾನೆ ಅಂತಂದ್ರೆ ವಕ್ರಗತಿ ತ್ಯಾಗ ಮಾಡಿದ ಕೂಡಲೇ ಅವನು ಮುಂದಿನ ರಾಶಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಮಾರ್ಚ್ 2025 ಅವನು ಮೀನ ರಾಶಿಯಲ್ಲಿ ಹೋಗಿ ಸೆಟಲ್ ಆಗ್ತಾನೆ. ಒಂದು ಗ್ರಹ ವಕ್ರವಾದಾಗ ಆ ರಿಲೇಟೆಡ್ ಮ್ಯಾಟರ್ಗಳು ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆನ್ಸ್ ತಗೊಳುತ್ತೆ. ನೀವು ಆ ಮ್ಯಾಟರ್ಗಳಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಅದೇ ರೆಟ್ರೋಗ್ರೆಷನ್ ಅಥವಾ ವಕ್ರಿಗತಿಯ ಒಂದು ನಿಮಗೆ ಎಫೆಕ್ಟ್ಸ್ ಆಗುತ್ತೆ ನಿಮ್ಮ ಜೀವನದ ಮೇಲೆ. ಈಗ ಒಂದೊಂದೇ ರಾಶಿಗಳಿಗೆ ಹೇಗಿರುತ್ತೆ ಎಫೆಕ್ಟ್ಸು 5 ತಿಂಗಳು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ವೃಶ್ಚಿಕ ರಾಶಿಯವರಿಗೆ ಶನಿ ವಕ್ರಗತಿಯಿಂದ ಏನೇನು ಎಫೆಕ್ಟ್ಸ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಶನಿ ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ, ಅರ್ಧಾಷ್ಟಮ ಶನಿ. ಇದನ್ನ ಫ್ಯಾಮಿಲಿ ಹೌಸ್ ಅಂತ ಕೂಡ ಕರಿತೀವಿ ನಾವು, ಅಂದ್ರೆ ಕುಟುಂಬ ಸ್ಥಾನ. ನಿಮ್ಮ ತಂದೆ, ತಾಯಿ, ಹೆಂಡತಿ, ಮಕ್ಕಳು ಮತ್ತು ನಿಮ್ಮ ಎನ್ವಿರಾನ್ಮೆಂಟು, ಅದರ ಜೊತೆಗೆ ನಿಮ್ಮ ಕಂಫರ್ಟ್ ಝೋನ್ ಅಂತ ಕೂಡ ಕರಿತೀವಿ ನಾವು. ಸುಖಸ್ಥಾನ ಅಂತ ಅಂದ್ರೆ ಗಾಡಿಗಳು, ಕಾರು, ಆಸ್ತಿ ಪಾಸ್ತಿ, ಮನೆ, ಎಷ್ಟು ದೊಡ್ಡ ಮನೆ, ಚಿಕ್ಕ ಮನೆ, ಇದೆಲ್ಲವೂ 4ನೇ ಮನೆಯಿಂದನೇ ತೋರಿಸುತ್ತೆ. 4ನೇ ಮನೆಯಲ್ಲಿ ಶನಿ ಇರೋದ್ರಿಂದ, ಅದು ಬೇರೆ ಶನಿ ನಿಮಗೆ ಪರಮ ವೈರಿ, ಕುಜನಿಗೆ ಪರಮ ವೈರಿ ಶನಿ. ಆ ಕಾರಣದಿಂದ ನಿಮ್ಮ ಫ್ಯಾಮಿಲಿಯಲ್ಲಿ ಹೆಚ್ಚು ಅಟೆನ್ಷನ್ ಕೊಡಬೇಕಾಗತ್ತೆ. ಮಕ್ಕಳಿಂದ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಎಜುಕೇಷನ್ ಇಂದ ಇರ್ಬೋದು, ಅಥವಾ ಬೆಳೆದಿರೋ ಮಕ್ಕಳಾದ್ರೆ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಅದರಿಂದ ಏನಾದರೂ ಸಮಸ್ಯೆಗಳಾಗ್ಬೋದು, ಅವಮಾನಗಳಾಗ್ಬೋದು, ಪೊಲೀಸ್ ಕೇಸ್ಗಳಾಗ್ಬೋದು. ಒಟ್ಟಿನಲ್ಲಿ ಫ್ಯಾಮಿಲಿಯಲ್ಲಿ ಒಂದು ನೆಮ್ಮದಿ ಇಲ್ಲದ ವಾತಾವರಣ ಶನಿ ನಾರ್ಮಲ್ ಆಗಿದ್ದಾಗೆ ಇರುತ್ತೆ. ಬಟ್ ಇವಾಗ ವಕ್ರ ಬೇರೆ ಆಗಿದ್ದಾನೆ. ಸೊ ಸಡನ್ ಆಗಿ ಏನಾದರೂ ಸಮಸ್ಯೆಗಳಾಗುವಂಥದ್ದು, ಮರ್ಯಾದೆ ಕಳ್ಕೊಳ್ಳುವಂಥದ್ದು, ಈ ರೀತಿ ಸಮಸ್ಯೆಗಳಾಗತ್ತೆ. ಮತ್ತು ಸಡನ್ ಆಗಿ ಒಂದು ರೆಸ್ಪಾನ್ಸಿಬಿಲಿಟಿ, ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಮಕ್ಕಳ ವಿಚಾರವಾಗಿ ಅಥವಾ ಮನೆ ವಿಚಾರವಾಗಿ, ಮನೆಯಲ್ಲಿ ಯಾರಾದರೂ ಆರೋಗ್ಯ ತಪ್ಪಬಹುದು, ಚೆನ್ನಾಗಿಲ್ದೆ ಏನಂಗಾಗ್ಬೋದು, ಅವ್ರಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತ ಅವಶ್ಯಕತೆ ಬರ್ಬೋದು. ಸೊ ಸಡನ್ ಆಗಿ ಈ ರೀತಿ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಮತ್ತು ಮನೆಯಲ್ಲಿ ನಿಮ್ಗೊಂಥರ ಕಂಫರ್ಟ್ ಝೋನ್ ಇರಲ್ಲ. ಯಾಕಪ್ಪ ಮನೆಗೆ ಬಂದೆ, ಬೆಂಕಿ ಒಳಗಡೆ ಬಂದಂಗೆ ಆಯ್ತು ನನಗೆ ಅನ್ನೋ ರೀತಿ ಒಂದು ಫೀಲ್ ಇರ್ತದೆ ನಿಮಗೆ ಮನೆಗೆ ಬಂದಾಗ. ಇದು ನವೆಂಬರ್ವರೆಗೂ ಕಟ್ಟಿಟ್ಟ ಬುತ್ತಿ. ಇನ್ನು ಕೆಲಸದ ವಿಚಾರವಾಗಿ ಬರೋದಾದ್ರೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಇದರಿಂದ ಪಾಸಿಟಿವ್ಸ್ ಆಗಬೇಕು, ಆದರೆ ನಿಮಗೆ ಏನಾಗ್ತದೆ ಅಂತಂದ್ರೆ ನಿಮಗೆ ಕೊಟ್ಟ ರೆಸ್ಪಾನ್ಸಿಬಿಲಿಟೀಸ್ನ ಸರಿಯಾಗಿ ಹ್ಯಾಂಡಲ್ ಮಾಡೋಕ್ಕಾಗದೆ ನಿಮ್ಮ ಮೇಲೆ ಇರುವ ಅಪ್ರಿಸಿಯೇಷನ್ ಕರಗಿ ಹೋಗುವಂತ ಚಾನ್ಸಸ್ ಇರುತ್ತೆ. ತುಂಬಾ ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಡೋದು ಸಾಧ್ಯನೇ ಇಲ್ಲ. 5 ದಿನ ಒಂದು ಪ್ರಾಜೆಕ್ಟ್ ಬೇಕೇ ಬೇಕು, ಅದನ್ನ ಮಾಡೋಕಂದ್ರೆ 4 ದಿನದಲ್ಲಿ ಮಾಡಿ ಅನ್ನೋದು. ಅದನ್ನ ನೀವು ಮಾಡೋಕ್ಕಾಗಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಹೆಚ್ಚು ನಂಬಿಕೆ ಇಟ್ಟಿದ್ದೆ ನಾನು, ನೀವು ಮಾಡಲೇ ಇಲ್ವಲ್ಲ, ಐ ಕಾಂಟ್ ಸೇ ಎನಿಥಿಂಗ್ ಅಬೌಟ್ ದಿಸ್ ಅಂತ ನಿಮ್ಮನ್ನೇ ಒಂಥರ ದೂಷಣೆ ಮಾಡೋದು, ನಿಮ್ಮನ್ನೇ ಪಾಯಿಂಟ್ ಔಟ್ ಮಾಡೋದು. ಅದರಿಂದ ನಿಮ್ಗೆ ಇಟ್ಟಿದ್ದ ಅಪ್ರಿಸಿಯೇಷನ್, ಮ್ಯಾನೇಜ್ಮೆಂಟ್, ನಿಮ್ಗಿದ್ದ ಸಂಬಂಧ ಎಲ್ಲವೂ ಸ್ವಲ್ಪ ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಸೊ ನವೆಂಬರ್ವರೆಗೂ ತುಂಬಾ ಹುಷಾರಾಗಿರ್ಬೇಕು ನೀವು. ಆದ್ರೆ ಗುರುಬಲ ಇದೆ, ಸ್ವಲ್ಪ ಮಟ್ಟಿಗೆ ಕಾಪಾಡಿಕೊಳ್ಳುತ್ತೆ. ಆದರೂ ಒಂದು 50% ಎಫೆಕ್ಟ್ ಅಂತೂ ಶನಿ ಕೊಟ್ಟೆ ಕೊಡ್ತಾನೆ. ಇನ್ನು ಬಿಸ್ನೆಸ್ ಮಾಡ್ತಿರೋರು ಲಾಸ್ನ ಫೇಸ್ ಮಾಡಬೇಕಾಗುತ್ತೆ. ಒಂದು ಕಾಂಪಿಟೇಷನ್ ಇಂದ ಲಾಸು, ಇನ್ನೊಂದು ನಿಮಗೆ ಸಿಕ್ಕಿರುವ ಕೆಲಸಗಳನ್ನು ಸರಿಯಾದ ಟೈಮ್ಗೆ ಕಂಪ್ಲೀಟ್ ಮಾಡ್ಲಿಕ್ಕಾಗದೆ ಅವ್ರ ಪ್ರಾಜೆಕ್ಟ್ನ ಕ್ಯಾನ್ಸಲ್ ಮಾಡುವಂತ ಟೈಮ್ ಇರ್ಬೋದು. ಆ ರೀತಿ ಸಮಸ್ಯೆಯಿಂದನೂ ಆಗಿ ದುಡ್ಡು ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಎಸ್ಪೆಷಲಿ ಈಗ ದೊಡ್ಡ ಪ್ರಾಜೆಕ್ಟ್ಗೆ ಚಿಕ್ಕದೊಂದು ಅಡ್ವಾನ್ಸ್ ಕೊಟ್ಟು, ಯೂಶ್ವಲಿ 35% ಅಡ್ವಾನ್ಸ್ ಕೊಡ್ತಾರೆ, ಇನ್ನು ಮಿಕ್ಕಿದ್ದ ಆಮೇಲೆ ಅಂತ ಹೇಳ್ತಾರೆ. ಅಂಥದ್ದೇನಾದ್ರೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿದ್ರೆ ಅದು ಬೇರೆ ಕಡೆ ನೀವು ಯೂಸ್ ಮಾಡೋಕ್ಕಾಗಲ್ಲ. ಆ ಪ್ರಾಡಕ್ಟ್ ಅನ್ನೋ ಥರ ಇದ್ರೆ ಅಮೌಂಟ್ ಇನ್ವೆಸ್ಟ್ಮೆಂಟು ನಿಮಗೆ ಏನು ಇನ್ವೆಸ್ಟ್ ಆಗತ್ತೆ, ರಿಕ್ವೈರ್ಡ್ ಮಾರ್ಜಿನ್ ಆಫ್ ಮನಿ, ಅದನ್ನ ಈಸ್ಕೊಂಡ್ಬಿಟ್ಟು ನಂತರ ಕೆಲಸ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಆಮೇಲೆ ಅವರು ಅರ್ಧ ಕೊಟ್ಬಿಟ್ಟು ನೀವು ಅದನ್ನ ಮಾಡಿ ಮುಗಿಸಿದ್ಮೇಲೆ ನನಗೆ ಆ ಪ್ರಾಡಕ್ಟ್ ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಡ್ಬೋದು. ಇಂಥ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಸೊ ತುಂಬಾ ಹುಷಾರಾಗಿರ್ಬೇಕು. ಇನ್ನು ಹಣದ ವಿಚಾರವಾಗಿ ಬರೋದಾದ್ರೆ, ಟ್ರಾವೆಲ್ ಮಾಡುವಾಗ, ಎಲ್ಲಾದ್ರೂ ಪ್ರಯಾಣ ಮಾಡುವಾಗ ದುಡ್ಡು ಕಳ್ಕೊಳ್ಳುವಂತ ಯೋಗ ಇದೆ. ಮಿಸ್ಪ್ಲೇಸ್ ಮಾಡ್ಬೋದು, ಅಥವಾ ಕಳ್ತನ ಆಗ್ಬೋದು. ಕಾರಲ್ಲಿ ಇಟ್ಬಿಟ್ಟು ಊಟಕ್ಕೆ ಹೋಗಿರ್ತೀರಿ ರೆಸ್ಟೋರೆಂಟ್ಗೆ ಅಂದ್ರೆ ಅಲ್ಲಿ ಬಂದು ಗ್ಲಾಸ್ ಹೊಡೆದ್ಬಿಟ್ಟು ಎತ್ಕೊಂಡು ಹೋಗೋದೆಲ್ಲ ನಡೀತಲ್ಲ, ಆ ರೀತಿ ಆಗ್ಬೋದು. ಮತ್ತು ನಿಮ್ಮ ನೆಗ್ಲಿಜೆನ್ಸ್ ಇಂದಾನೆ ಒಂದು ದುಡ್ಡು ಕಳ್ಕೊಳ್ಳುವಂತ ಚಾನ್ಸಸ್ ಇದೆ. ಸೊ ದುಡ್ಡಿನ ವಿಚಾರವಾಗಿ ಹುಷಾರಾಗಿರಿ. ಅಂದ್ರೆ ದುಡ್ಡು ಕಳ್ಕೊಳ್ಳೋದು ಅಂತಂದ್ರೆ
ಕಳ್ಳತನದಿಂದನೋ ಇನ್ನೊಂದು ಮಿಸ್ಪ್ಲೇಸ್ ಆಗೋದು, ಪರ್ಸ್ ಎಲ್ಲ ಬೀಳಿಸ್ಕೊಂಡ್ಬಿಡೋದು, ಈ ರೀತಿ ಕಳ್ಕೊಳ್ಳೋ ಚಾನ್ಸಸ್ ಇದೆ. ಸೊ ಅದರಲ್ಲಿ ಹುಷಾರಾಗಿರಿ. ಇನ್ನು ಪ್ರೀತಿ ಪ್ರೇಮದ ವಿಚಾರವಾಗಿ ಬಂದರೆ ಪಾರ್ಟ್ನರ್ ಜೊತೆ ಜಗಳಗಳು, ಮನಸ್ತಾಪಗಳು, ಟೆಂಪರರಿ ಬ್ರೇಕಪ್ಸ್, ಅದು ಪರ್ಮನೆಂಟ್ ಕೂಡ ಆಗಬಹುದು ನಿಮ್ಮ ದಶಾಭುಕ್ತಿಯ ಆಧಾರದ ಮೇಲೆ. ಸೊ ಟೆಂಪರರಿ ಬ್ರೇಕಪ್ಸು, ದೂರ ಆಗುವಂಥದ್ದು, ಮಾತುಕತೆ ನಿಂತೋಗುವಂಥದ್ದು ಆಗುವಂಥ ಚಾನ್ಸಸ್ ಇದೆ. ಏನಕ್ಕೆ ಅಂತಂದರೆ ಡಿಫರೆನ್ಸ್ ಆಫ್ ಒಪಿನಿಯನ್ನು. ಒಂದೇ ಮ್ಯಾಟ್ರ್ ಇಬ್ರು ಹೇಳ್ತಿರ್ತೀರಾ, ಆದರೆ ಅವ್ರು ಹೇಳೋ ರೀತಿ ನಿಮಗೆ ಇಷ್ಟ ಆಗಲ್ಲ, ನೀವು ಹೇಳೋ ರೀತಿ ಅವ್ರಿಗೆ ಇಷ್ಟ ಆಗಲ್ಲ. ಈ ಕಾರಣದಿಂದ ಸಮಸ್ಯೆಗಳಾಗತ್ತೆ. ಆ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರೋದು ತುಂಬ ಒಳ್ಳೆಯದು. ಇನ್ನು ಆರೋಗ್ಯ ವಿಚಾರವಾಗಿ ಬರೋದಾದರೆ ಬಿದ್ದು ಪೆಟ್ಟು ಮಾಡ್ಕೊಳ್ಳುವಂಥದ್ದು, ಕಾಲುಗಳಿಗೆ ಏಟಾಗುವಂಥದ್ದು, ಶನಿ ತೋರಿಸೋದೇ ಕಾಲುಗಳನ್ನ. ಸೊ ಆ ಕಾರಣದಿಂದ ಗಾಡಿ ಓಡಿಸೋಕೆ ಹುಷಾರಾಗಿರಬೇಕು. ಏನಾನ ಅಥ್ಲೀಟು, ಸ್ಪೋರ್ಟ್ಸ್ಮೆನ್ನು ಏನಾದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ ತುಂಬ ಹುಷಾರಾಗಿರಬೇಕು. ಇಲ್ಲಾಂದರೆ ಪೆಟ್ಟಾಗಿ ಕಾಲು ಮುರ್ಕೊಳ್ಳೋವಂಥದ್ದು, ಒಂದು ಲಿಗಮೆಂಟ್ ಏರ್ ಆಗುವಂಥದ್ದು, ಊತ ಬರುವಂಥದ್ದು ಕಾಲು, ಇಂಥದ್ದೆಲ್ಲ ಸಾಧ್ಯತೆ ಇದೆ. ಮಂಡಿಯಿಂದ ಕೆಳಗಡೆ ತುಂಬ ಹುಷಾರಾಗಿರಬೇಕು. ಆಯಿತಾ? ಇದಿಷ್ಟು ವೃಶ್ಚಿಕ ರಾಶಿಯವರಿಗೆ ಶನಿಯ ಎಫೆಕ್ಟ್ಸು, ಶನಿಯ ವಕ್ರಗತಿಯ ಎಫೆಕ್ಟ್ಸು. ಇದು ನವೆಂಬರ್ವರೆಗೂ ಇರುತ್ತೆ. ಸೊ ಗುರುಬಲ ಇದೆ, ಸ್ವಲ್ಪ ಮಟ್ಟಿಗೆ ಕಾಪಾಡ್ಕೊಳ್ತಾನೆ. ಅದರ ಮೇಲೆ ನಿಮ್ಮ ಸೇಫ್ಟಿ, ನಿಮ್ಮ ಎಚ್ಚರಿಕೆ ನಿಮ್ಮಲ್ಲಿ ಇರಲೇಬೇಕು. ಆಯಿತಾ? ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾರ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ಕ್ಲಿಯರ್ ಮಾಡ್ತೀನಿ. ಇನ್ನು ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಬೇಕು ಅನ್ನೋತಾ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಇಮೇಲ್ ಅಥವಾ ಮೊಬೈಲ್ ನಂಬರ್ ಥ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.